ಮತ್ತು ಡಾಕ್ಟರ್ ಇನ್ನೊಂದು ಡೌಟ್ ಏನಂದರೆ ಡೆಲಿವರಿ ಆದಮೇಲೆ ಮಗುಗೆ ಹಾಲು ಸಾಕಾಗ್ತಿದೆಯಾ ಇಲ್ವಾ ಅಂತ. ಮಗು ಸ್ವಲ್ಪ ಅಳಕ್ಕೆ ಶುರು ಮಾಡಿದ್ರೆ ಸಪ್ಲಿಮೆಂಟ್ಸ್ ಕೊಟ್ಬಿಡ್ಬೇಕು ಅಂತ ಅಂದ್ಕೊಳ್ತಾರೆ. ಅಥವಾ ಹೆಂಗೆ ಗೊತ್ತಾಗುತ್ತೆ ಮಗುಗೆ ಹಾಲು ಸಾಕಾಗ್ತಿದೆಯಾ ಇಲ್ವಾ ಅಂತ? ಮಗು ಹಾಲು ಕುಡಿದು ಮಲಗ್ತಾ ಇದೆ ಅಂತ ಅಂದರೆ ಸಾಕಾಗ್ತಾ ಇದೆ ಹಾಲು ಅಂತ. ಮಗು ಒಂದು 6-7 ಟೈಮ್ಸ್ ಒಂದಕ್ಕೆ ಹೋಗ್ತಾ ಇದೆ ಅಂತಂದರೆ ಮೋಸ್ಟ್ಲಿ ಸಾಕಾಗ್ತಾ ಇದೆ ಅಂತ. ಆ್ಯಂಡ್ ಮಗುದು ವೆಯ್ಟ್ ಗೇನ್ ಆಗ್ತಾ ಇದೆ ಅಂದರೆ ನಾವು ಯೂಶಲಿ ಚೆಕಪಿಗೆ ಹೋಗ್ತೀವಲ್ಲ, ಆವಾಗ ಮಗುದು ವೆಯ್ಟ್ ಗೇನ್ ಕರೆಕ್ಟಾಗಿ ಆಗ್ತಿದೆ ಅಂದರೆ ಮಗುಗೆ ಹಾಲು ಸಾಕಾಗ್ತಾ ಇದೆ ಅಂತ. ಅಂದರೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಮಗು ಹಾಲು ಕುಡಿದು ಚೆನ್ನಾಗಿ ಮಲ್ಕೊಂಡ್ಬಿಡ್ಬೇಕು ಅಂತ. ಬಟ್ ಮಗುದು ಸ್ಟಮಕ್ ಕೆಪಾಸಿಟಿ ತುಂಬ ಕಡಿಮೆ. ಅದು ಹೆಂಗೆ ನಂಗೆ ಹೇಳ್ತಾರೆ, ಡಾಕ್ಟ್ರೆ ಇವಾಗಷ್ಟೇ ಹಾಲು ಕುಡ್ತಿರ್ತಾನೆ, ಒಂದು 1 hour ಆಗಲ್ಲ ಮತ್ತೆ ಹೇಳ್ತಾನೆ ಹಾಲು ಸಾಕಾಗ್ತಾ ಇಲ್ಲ ಅಂತ. ಸೊ ಮಗುದು ಸ್ಟಮಕ್ ಕೆಪಾಸಿಟಿ ಸ್ವಲ್ಪನೇ ಇರೋದು. ಸೊ ಒಂದ್ಸತಿ ಅದು ಹಾಲು ತೊಗೊಂಡ್ರು ಅದು ಸ್ವಲ್ಪನೇ ಹಾಲು ತೊಗೊಳಕ್ಕಾಗೋದು. ದೆನ್ ಅಗೇನ್ ಅದು ಡೈಜೆಸ್ಟ್ ಆಗಿಬಿಡುತ್ತೆ. ದೆನ್ ಅಗೇನ್ ಇಟ್ ಇಸ್ ರೆಡಿ ಫಾರ್ ದ ನೆಕ್ಸ್ಟ್ ಫೀಡ್, ಆಯಿತಾ. ಆ್ಯಂಡ್ ತಾಯಿ ಹಾಲು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಮಕ್ಕಳಿಗೆ. ಸೊ ಅದು ಬೇಗ ಕ್ಲಿಯರ್ ಆಗುತ್ತೆ ಆ್ಯಂಡ್ ದೇ ಆರ್ ಹಂಗ್ರಿ ಅಗೇನ್ ಹಾಲು ಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಮಗು ಅಗ್ಲಗ್ಲ ಹಾಲು ಕುಡಿತಾ ಇದ್ರೆ ಬ್ರೈನ್ಗೂ ಅರ್ಥ ಆಗುತ್ತೆ. ಬ್ರೈನಲ್ಲಿ ಪ್ರೊಲ್ಯಾಕ್ಟಿನ್ ಅಂತ ಒಂದು ಹಾರ್ಮೋನ್ ಇರುತ್ತೆ, ಅದು ಸೆಕ್ರಿಟ್ ಆದಾಗ್ಲೇ ನಮ್ಗೆ ಹಾಲು ಬರೋದು. ಸೊ ಮಗು ಅಗ್ಲಗ್ಲ ಹಾಲು ಕುಡಿತಾ ಇದ್ರೆ ಬ್ರೈನಿಗೆ ಅರ್ಥ ಆಗುತ್ತೆ, ಓಕೆ ಜಾಸ್ತಿ ಹಾಲು ಬೇಕು, ಜಾಸ್ತಿ ಹಾಲು ಬೇಕಂತ ಅದು ಹಾರ್ಮೋನ್ ಕಂಟೆಂಟ್ನ ಜಾಸ್ತಿ ಮಾಡಿ ಇನ್ನು ಹೆಚ್ಚಿಗೆ ಹಾಲು ಪ್ರೊಡಕ್ಷನ್ ಆಗುತ್ತೆ. ಸೊ ನಾನು ಏನು ನೋಡ್ತೀನಿ ಅಂತಂದರೆ, ಓಕೆ ಮಗುಗೆ ಹಾಲು ಸಾಕಾಗ್ತಿಲ್ಲ ಅಂತ ಫಾರ್ಮುಲಾ ಕೊಡ್ತಾರೆ. ಫಾರ್ಮುಲಾ ಫುಡ್ ಅಷ್ಟು ನೀಟಾಗಿ ಡೈಜೆಸ್ಟ್ ಆಗಲ್ಲ, ತುಂಬ ಹೊತ್ತು ಸ್ಟಮಕಲ್ಲಿ ಇರುತ್ತೆ ಮಗುಗೆ. ಸೊ ಅದು ಜಾಸ್ತಿ ಹೊತ್ತು ಮಲ್ಕೊಳತ್ತೆ, ಬಿಕಾಸ್ ಇಟ್ಸ್ ನಾಟ್ ಗೆಟಿಂಗ್ ಡೈಜೆಸ್ಟೆಡ್. ಜಾಸ್ತಿ ಹೊತ್ತು ಮಲ್ಕೊಳತ್ತೆ, ಅದರೊಳಗೆ ಸ್ವಲ್ಪ ಕ್ಯಾಲರೀಸು ಜಾಸ್ತಿ ಇರುತ್ತೆ, ಜಾಸ್ತಿ ಹೊತ್ತು ಮಲ್ಕೊಳತ್ತೆ. ಆ್ಯಂಡ್ ಯೂಶಲಿ ಫಾರ್ಮುಲಾ ಫೆಡ್ ಬೇಬೀಸ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ. ಅಂದರೆ ಸ್ಟ್ರಾಂಗ್ ಆಗಿರ್ತಾರೆ ಅಂದರೆ ನಾಟ್ ಸ್ಟ್ರಾಂಗ್, ಐ ಶುಡ್ ನಾಟ್ ಯೂಸ್ ದಟ್ ವರ್ಡ್. ಸ್ವಲ್ಪ ಫ್ಯಾಟ್ ಆಗಿರ್ತಾರೆ. ಅದು ಅವ್ರಿಗೇನಂತಾರೆ ಅಂದರೆ ನಮ್ಮ ಹಾಲಲ್ಲಿ ಸಾಕಾಗ್ತಾ ಇಲ್ಲ ಅಂತ. ಮತ್ತೆ ತಾಯಿ ಹಾಲು ಫಸ್ಟ್ ಬರುತ್ತಲ್ಲ ಅದು ನೀರಾಗಿರತ್ತೆ, ಲಾಸ್ಟ್ ಬರೋ ಹಾಲಲ್ಲಿ ಅದು ದಪ್ಪಗಿರತ್ತೆ. ದಟ್ ಈಸ್ ನಾರ್ಮಲ್, ಓಕೆ. ಬಟ್ ಆ ಪೇಷಂಟ್ ನೋಡಿ ಡಾಕ್ಟ್ರೆ ನನ್ನ ಹಾಲು ತುಂಬ ನೀರಿದೆ, ಮಗುಗೇನು ಸಾಕಾಗಲ್ಲ, ನನ್ನ ಫಾರ್ಮುಲಾ ಕೊಡಬೇಕು, ಅದನ್ನು ಅವ್ರಿಗೆ ಮೆತ್ತಿರತ್ತೆ. ಸೊ ಮಗು ಎಸ್ಸತಿ ಕೇಳಿದ್ರು ಹಾಲು ಕೊಡಿ. ಆ್ಯಂಡ್ ನಿಮ್ಮ ಪಿಡಿಯಾಟ್ರಿಷನ್ ಹತ್ರ ಹೋದಾಗ ವೆಯ್ಟ್ಗೆ ಏನಾದರೂ ನೋಡಿಕೊಂಡು ಅವ್ರು ಹೇಳ್ತಾರೆ, ಹೌದಮ್ಮ ನಿನ್ನ ಸಾಕಾಗ್ತಾ ಇಲ್ಲ, ಮೇ ಬಿ ಒಂದು ಸ್ವಲ್ಪ ಫಾರ್ಮುಲಾ ಸ್ವಲ್ಪ ಟೈಡ್ ಓವರ್ವರೆಗೂ ಕೊಡಬೇಕಾಗತ್ತೆ ಅಂತ. ಆ್ಯಂಡ್ ಯೂಶಲಿ ಡೆಲಿವರಿ ಆದ ತಕ್ಷಣ ಕೊಲೆಸ್ಟ್ರಾಲ್ ಬರುತ್ತೆ. ಒಬ್ಬೊಬ್ಬರಿಗೆ ನಾನು ನೋಡ್ದಂಗೆ ಚೆನ್ನಾಗಿ ಹಾಲು ಬಂದ್ಬಿಡುತ್ತೆ ಇಮಿಡಿಯೇಟ್ಲಿ, ಒಬ್ಬೊಬ್ರಿಗೆ 1-2-3 days ಆಗತ್ತೆ ಬರಲಿಕ್ಕೆ. ಸೊ ಆ ಟೈಮಲ್ಲಿ ಟೈಡ್ ಓವರ್ಗೆ ಅವರು ಸ್ವಲ್ಪ ಫಾರ್ಮುಲಾ ಕೊಡ್ತಾರೆ. ಬಟ್ ದೆನ್ ಡೆಲಿವರಿ ಆದಮೇಲೆ ಪ್ರತಿ 2 hours ಮಗು ಮಲಗಿದ್ಯಾ ಎದ್ದಿದ್ಯಾ ಎಬ್ಬಸಿ ಹಾಲು ಕುಡಿಸ್ತಾನೆ ಇರಬೇಕು. ಪ್ರತಿ 2 hours, ಈವನ್ ಮಲಗಿದಾಗ್ಲೂ ರಾತ್ರಿ ಕೂಡ ಅಟ್ಲೀಸ್ಟ್ ಒಂದು 2-3 feeds ಮಾಡಿಸ್ಬೇಕು ಮಗುಗೆ. ಆವಾಗ್ಲೇ ಹಾಲು ಬರೋದು. ಮಗು ಈಸ್ ಆಲ್ಸೋ ಕಂಫರ್ಟಬಲ್. ಓಕೆ, ಹಾಗಾದ್ರೆ ಮಗು ಮಲಗಿದೆ ಅಂತ ಏನು ಬಿಡೋಂಗಿಲ್ಲ, 2 hours ಕಂಪ್ಲೀಟ್ ಆನ್ ಡಿಮಾಂಡ್ ಫೀಡಿಂಗು, ಇಲ್ಲ ಎವ್ರಿ 2 hours ಮಲಗಿದ್ರು ಎಬ್ಸಿ ಕೊಡ್ಬೋದು. ಎಬ್ಸಿ ಕೊಡ್ಬೇಕಾಗತ್ತೆ. ಸೊ ದಟ್ ವೇ ಮಗು ಡಿಹೈಡ್ರೇಟ್ ಆಗಲ್ಲ. ಓಕೆ, ಇಟ್ ಈಸ್ ಬೆಟರ್. ಆ್ಯಂಡ್ ಈ ಬೆಳ್ಳುಳ್ಳಿ ಜಾಸ್ತಿ ತಗೊಂಡ್ರೆ ಹಾಲು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಆಯುರ್ವೇದದಲ್ಲಿ ಶತಾವರಿ ಅಂತೆಲ್ಲ ಇರುತ್ತೆ, ಅದೆಲ್ಲ ತಗೊಂಡ್ರೆ ಯೂಶಲಿ ಹಾಲು ಬರೋ ಚಾನ್ಸಸ್ ಹಾಲು ಜಾಸ್ತಿ ಆಗುತ್ತೆ. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿರೋದು ಜಾಸ್ತಿ ನೀರು ಕುಡಿಬೇಕು. ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್ ಫೀಡ್ ಮಾಡ್ತಿರ್ಬೇಕು. ಫ್ರೀಕ್ವೆನ್ಸಿ ಆಫ್ ಫೀಡಿಂಗ್ ಶುಡ್ ಬಿ ಮೋರ್. ಪೇಷಂಟ್ ರಿಲೇಟೆಡ್, ಜಾಸ್ತಿ ನೀನು ಫೀಡ್ ಮಾಡ್ತಿದ್ದಷ್ಟು ಜಾಸ್ತಿ ಹಾಲು ಬರ್ತಾ ಹೋಗುತ್ತೆ. ಪೇಷಂಟಿಗೆ ಎಷ್ಟು ಸತಿ ಫೀಡ್ ಮಾಡಬೇಕು, ಹಾಲು ಸಾಕಾಗ್ತಿಲ್ಲ ಅನ್ನೋದು ದೇ ವಿಲ್ ಹ್ಯಾವ್ ಇನ್ ದೇರ್ ಮೈಂಡ್. ತೆಗೆದು ಬಿಡ್ಬೇಕು ಫಸ್ಟ್ ಅಲ್ಲಿ, ಎಷ್ಟು ಸರಿ ಆದ್ರೂ ಕೊಟ್ಟಷ್ಟು ನಮ್ಗೆ ಹಾಲು ನಮಗೆ ಜಾಸ್ತಿ ಆಗ್ತಾ ಇರುತ್ತೆ ಅಂತ. ಕರೆಕ್ಟ್. ಓಕೆ, ಸೊ ಫಾರ್ಮುಲಾ ಬೆಟರ್ ಅವಾಯ್ಡ್ ಮಾಡಿದ್ರೆ ಬಟ್ ಒಬ್ಬೊಬ್ರಿಗೆ ಬರಲ್ಲ. ಸೊ ಪ್ರಾಬ್ಲಮ್ ಇದ್ರೆ ಓಕೆ, ಬಟ್ ಅದರ್ವೈಸ್ ನಾರ್ಮಲ್ ಆಗಿರೋದೇ ಬೆಟರ್. ಕರೆಕ್ಟ್. ನನ್ನ ಹಾಲು ನೀರು, ಅದಕ್ಕೆ ನಾನು ಫಾರ್ಮುಲಾ ಕೊಡ್ತೀನಿ, ದಟ್ ಈಸ್ ರಾಂಗ್. ಈ ಬೆಳ್ಳುಳ್ಳಿ ಮತ್ತೆ ಶತಾವರಿ ಬಿಟ್ಟು ಬೇರೆ ನನ್ನ ಫುಡ್ಸ್, ಗೀ ಅವೆಲ್ಲ ತಗೊಂಡ್ರೆ ಹಾಲು ಇನ್ಕ್ರೀಸ್ ಆಗುತ್ತಾ ಡಾಕ್ಟರ್? ಬೇರೆ ಏನು ಫುಡ್ಸ್ ಇದೆ ಅದು ಬಿಟ್ಟು? ಗೀ ತಗೊಂಡ್ರೆ ಹಾಲೇನು ಇನ್ಕ್ರೀಸ್ ಆಗಲ್ಲಮ್ಮ. ಬಟ್ ಗೀ ಇಸ್ ಆಲ್ಸೋ ಹೆಲ್ತಿ ಫ್ಯಾಟ್. ಅದ್ರ ಥರ ದೇ ಕ್ಯಾನ್ ಟೇಕ್ ಹೆಲ್ತಿ ಫ್ಯಾಟ್. ಬಟ್ ಬರೀ ಘೀನೇ ತಗೊಳ್ಳೋದು ವಿಲ್ ಲೀಡ್ ಟು ಅನ್ನೆಸರಿ ವೆಯ್ಟ್ ಗೇನ್. ಸೊ ಗೀ ನಿಯಮಿತವಾಗಿ ತಗೋಬೋದು, ಬಟ್ ಅದರಿಂದ ಹಾಲೇನು ಇನ್ಕ್ರೀಸ್ ಆಗಲ್ಲ. ಸೊ ಡಾಕ್ಟರ್, ಮತ್ತೆ ಕೊನೆಯದಾಗಿ ಏನು ಅಡ್ವೈಸ್ ಕೊಡೋಕ್ಕೆ ಇಷ್ಟಪಡ್ತೀರಾ ಪೇಷಂಟ್ಸ್ಗೆ? ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಅಥವಾ ಜನರಲ್ ಆಗಿ ಪ್ರೆಗ್ನೆನ್ಸಿಗೆ ಏನು ಅಡ್ವೈಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ವಾಟ್ ಐ ವುಡ್ ಅಡ್ವೈಸ್ ಇಸ್, ಯು ಆರ್ ಆಲ್ ವುಮನ್, ಯು ಆರ್ ಆಲ್ ಫಾರ್ಚುನೇಟ್. ಅಂದರೆ ಗನ್ಸ್ ಮಾಡೋದೆಲ್ಲ ಹೆಂಗಸು ಮಾಡ್ಬೋದು ಅಂತ. this is that 5 minutes and all that. Only you can get pregnant. True. The other person cannot get pregnant. Only you can get pregnant. And this is the biggest ದೇವ್ರು ಕೊಟ್ಟಿರೋ ದೊಡ್ಡ ವರ ಅದು ನಮಗೆ. ದಟ್ ಮಗುನ ಹೇರೋ ವರ. ದಿಸ್ ಯು ಕ್ಯಾನ್ ಓನ್ಲಿ ಗೆಟ್ ದಟ್ ನ್ಯೂ ಲೈಫ್ ಔಟ್ಸೈಡ್ ಅಂತ. ಸೊ ಯು ಶುಡ್ ಎಂಜಾಯ್ ದಟ್ ಹೋಲ್ ಜರ್ನಿ ಆಫ್
ಪ್ರೆಗ್ನೆನ್ಸಿ ಆ್ಯಂಡ್ ನಾಟ್ ಬಿ ಆ್ಯಂಕ್ಷಿಯಸ್ ಅಬೌಟ್ ಇಟ್. ಆ್ಯಂಡ್ ಮೊದಲ ಕಾಲದಿಂದನೂ ಜನ ಪ್ರೆಗ್ನೆಂಟ್ ಆಗ್ತಾ ಇದ್ದಾರೆ, ಮಗು ಹೆರ್ತಾ ಇದ್ದಾರೆ ಅಲ್ವಾ. ಸೊ ವಿ ಆರ್ ನಾಟ್ ಡಿಫ್ರೆಂಟ್. ನಾವು ಪ್ರೆಗ್ನೆಂಟ್ ಆಗ್ತೀವಿ, ನಾವು ಮಗುನ ಹೆರ್ತೇವೆ. ಸೊ ಊಟ ತಿಂಡಿ ಚೆನ್ನಾಗಿ ಮಾಡಿಕೊಂಡು ಸಂತೋಷವಾಗಿದ್ಕೊಂಡು ನಿಯಮಿತವಾಗಿ ಕೆಲಸ ಮಾಡಿಕೊಂಡು ಯು ಶುಡ್ ಎಂಜಾಯ್ ಆ್ಯಂಡ್ ದೆನ್ ಯು ವಿಲ್ ಆಲ್ ಹ್ಯಾವ್ ಅ ನಾರ್ಮಲ್ ಡೆಲಿವರಿ ಆ್ಯಂಡ್ ಅ ಹೆಲ್ತಿ ಪ್ರೆಗ್ನೆನ್ಸಿ. ತುಂಬ ಸ್ಟ್ರೆಸ್ ಮಾಡಿಕೊಂಡು ಆಂಗ್ಸೈಟಿ ಮಾಡಿಕೊಂಡು ಯು ಶುಡ್ ನಾಟ್ ರೂಯಿನ್ ಬಟ್ ದಟ್ ಜರ್ನಿ ಆಫ್ ಪ್ರೆಗ್ನೆನ್ಸಿ. ಗೂಗಲ್ ಜಾಸ್ತಿ ಮಾಡಬಾರ್ದು ಮಾಡಲಿ ನಿಯಮಿತವಾಗಿ ಆ್ಯಂಡ್ ಕೊರಾಬರೇಟೆಡ್ ವಿತ್ ಯುವರ್ ಡಾಕ್ಟರ್. ಡೋಂಟ್ ಟೇಕ್ ಇಟ್ ಅಟ್ ದ ಫೇಸ್ ವ್ಯಾಲ್ಯೂ. ಓಕೆ,